ಹಾಯ್ ಸ್ಟೂಡೆಂಟ್ಸ್. ಇವತ್ತೆಲ್ರಿಗೂನು ತುಂಬಾ ಕಷ್ಟ ಆಗಿರೋಂಥ ಮ್ಯಾಥಮೆಟಿಕ್ಸು. ಯಾವಾಗ್ಲೂ ರಿಸಲ್ಟ್ ಬಂದ್ಮೇಲೆ ಅಥವಾ ಎಕ್ಸಾಮ್‌ಗಿಂತ ಮುಂಚೆ ಯಾವಾಗ್ಲೂ ಮಕ್ಳು ಟೆನ್ಷನ್ ತಗೊಳ್ಳೋದು ಒಂದೇ ವಿಷಯಕ್ಕೆ. ಮ್ಯಾಮ್ ಬಂದ್ ಹೇಳ್ತಿರ್ತಾರೆ, "ನಂಗ್ ಮ್ಯಾಥ್ಸ್ ಪಾಸ್ ಆಗೋದ್ ಕಷ್ಟ. ಮ್ಯಾಥ್ಸ್ ಅಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಏನ್ ಮಾಡೋದು?" ಅಂತ. ಸೊ ಇಟ್ಸ್ ವೆರಿ ಈಸಿ. ಆಕ್ಚುಲಿ ಬೇರೆ ಸಬ್ಜೆಕ್ಟ್ಸ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಮ್ಯಾಥ್ಸ್‌ನ ಪಾಸ್ ಮಾಡೋದು ಮತ್ತೆ ಮ್ಯಾಥ್ಸ್‌ನ ಎಕ್ಸಾಮ್‌ನ ಅಟೆಂಡ್ ಮಾಡೋದೇ ತುಂಬಾ ಈಸಿ ಕೆಲ್ಸ. ಸೊ ಇವತ್ತು ನಾನು ಏನ್ ಹೇಳಕ್ ಹೊರಟಿದೀನಿ ಅಂತ ಅಂದ್ರೆ, ನಿಮ್ಗೆ ಎಸ್-ಎಸ್-ಎಲ್-ಸಿ ನಲ್ಲಿ ಪಾಸ್ ಆಗ್ಬೇಕು, ಮ್ಯಾಥ್ಸು ತುಂಬಾ ಕಷ್ಟ ಆಗ್ತದೆ ಅಂತ ಅನ್ನೋರ್ಗೆ ಪಾಸಿಂಗ್ ಪ್ಯಾಕೇಜ್‌ನ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಇದರಲ್ಲಿ ನಿಮ್ಗೆ 14 ಚಾಪ್ಟರ್ಸ್ ಇರುತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ. 14 ಚಾಪ್ಟರ್ಸ್ ಓದ್ಬೇಕಾ? ಅಯ್ಯೋ! ಇಷ್ಟೊಂದು ಫಾರ್ಮುಲಾಸ್ ಇದೆ ಅಂತೆಲ್ಲ ಟೆನ್ಷನ್ ಮಾಡ್ಕೊಂಬೇಡಿ. ಸೊ 10 ಚಾಪ್ಟರ್ಸ್‌ನ ನಾನ್ ಹೇಳಿರೋ ಪಾಯಿಂಟ್ಸ್‌ನ ಮಾತ್ರ ಓದ್ಕೊಂಡು ಅಥವಾ ನೋಡ್ಕೊಂಡ್ರೆ ಸಾಕು. ನೀವು ಎಸ್-ಎಸ್-ಎಲ್-ಸಿ ನಲ್ಲಿ ಮ್ಯಾಥಮೆಟಿಕ್ಸ್‌ನ ಪಾಸ್ ಆಗೋದು ತುಂಬಾ ಈಸಿ ಆಗತ್ತೆ. ಅದ್ ಯಾವ್ಯಾವ ಚಾಪ್ಟರ್ಸು ಅಂತ ನಾನ್ ಹೇಳ್ತೀನಿ. ಸೊ ಅದ್ರಲ್ಲಿ ಏನೇನ್ ಮಾಡ್ಬೇಕು ಅನ್ನೋದನ್ನ ಎಕ್ಸ್‌ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಬಂದು ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸ್ ನಲ್ಲಿ ನೀವು ನಿಮ್ಗೆ ವೆಯ್ಟೇಜ್ ಬಂದು ಈ ಚಾಪ್ಟರ್ ಅಲ್ಲಿ 5 ಮಾರ್ಕ್ಸ್ ಸಿಗುತ್ತೆ. ಸೊ 5 ಮಾರ್ಕ್ಸ್‌ಗೆ 5 ಮಾರ್ಕ್ಸ್ ತಗೊಳಕ್ ಕಷ್ಟ ಆಗತ್ತೆ ಅಂತ ಅನ್ನೋರು ನೀವೇನ್ ಮಾಡ್ಬೋದು ಅಂತ ಅಂದ್ರೆ ಇದ್ರಲ್ಲಿ ಕಂಪಲ್ಸರಿ ಕ್ವೆಷನ್ಸ್ ಇರುತ್ತೆ. ಅದನ್ನ ಅಟೆಂಡ್ ಮಾಡಿದ್ರೆ ಸಾಕು. ಫಸ್ಟ್ ಬಂದು ಏನಪ್ಪಾ ಅಂತಂದ್ರೆ ಇರ್‌ರ್ಯಾಷನಾಲಿಟಿ ಪ್ರೂವ್ ಮಾಡೋದಿರುತ್ತೆ. ಸೊ ಇದನ್ನ ಕಂಪಲ್ಸರಿಯಾಗಿ 2 ಮಾರ್ಕ್ಸ್‌ಗೆ ಕೇಳೇ ಕೇಳ್ತಾರೆ. ಇನ್ನ ಅದನ್ನ ಬಿಟ್ರೆ ನೆಕ್ಸ್ಟ್ ಬಂದು ಆಹ್, ಎಚ್-ಸಿ-ಎಫ್ ಅಂಡ್ ಎಲ್-ಸಿ-ಎಂ ಫಾರ್ಮುಲಾ ಮೇಲೆ ಅದ್ 2 ಮಾರ್ಕ್ಸ್‌ಗೆ 1 ಕ್ವೆಷನ್ ಇದ್ದೇ ಇರುತ್ತೆ. ಸೊ ಇದೆರಡನ್ನೂನು ನೀವು ಅಟೆಂಡ್ ಮಾಡಿದ್ರೆ ಇನ್ನೊಂದು ಥರ್ಡ್ ಬಂದು ಆಹ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಇರುತ್ತೆ. ಸೊ ಇದು ಕೂಡ 2 ಮಾರ್ಕ್ಸ್ ಇರುತ್ತೆ. ಐದರ್ ದಿಸ್ ಆರ್ ದಿಸ್ ಎರಡರಲ್ಲಿ ಒಂದನ್ನ ಕೇಳೇ ಕೇಳ್ತಾರೆ. ಸೊ ನಿಮ್ಗೆ ಇರ್‌ರ್ಯಾಷನಾಲಿಟಿ ಪ್ರೂವ್ ಮಾಡೋದ್ರಿಂದ 2 ಮಾರ್ಕ್ಸ್ ಸಿಗುತ್ತೆ. ಮತ್ತೆ ಈ 2 ಮೆಥಡ್ ಇಂದ ಯು ವಿಲ್ ಗೆಟ್ 2 ಮಾರ್ಕ್ಸ್. ಸೊ ಈ ಚಾಪ್ಟರ್ ಅಲ್ಲಿ ನಿಮ್ಗೆ 4 ಮಾರ್ಕ್ಸ್ ಆಯ್ತು. ಸೊ ಪಾಸ್ ಆಗಕ್ ಬೇಕಾಗಿರೋದೆಷ್ಟು? 28 ಮಾರ್ಕ್ಸ್ ಇದ್ರೆ ಸಾಕು. ಸೊ ನಿಮ್ಗೆ ರಿಯಲ್ ನಂಬರ್ಸ್‌ನ ಅಟೆಂಡ್ ಮಾಡಿದ್ರೆ 4 ಮಾರ್ಕ್ಸ್ ಸಿಗುತ್ತೆ. ಸೊ ನಾನ್ ಹೇಳಿರೋ ಈ 3 ಮೆಥಡ್ ಅಲ್ಲಿ ಯು ವಿಲ್ ಗೆಟ್ ಕಂಪಲ್ಸರಿ 2 ಕ್ವೆಷನ್ಸ್. ಇನ್ನ ನೆಕ್ಸ್ಟ್ ಚಾಪ್ಟರ್ ಬಂದು ಪಾಲಿನಾಮಿಯಲ್ಸ್. ಸೊ ಪಾಲಿನಾಮಿಯಲ್ಸ್ ಅಲ್ಲಿ ನಿಮ್ಗೆ ಈ ಚಾಪ್ಟರು ವೆಯ್ಟೇಜ್ ಬಂದು 5 ಮಾರ್ಕ್ಸ್‌ಗಿರುತ್ತೆ. ಸೊ 5 ಮಾರ್ಕ್ಸ್ ಅಲ್ಲಿ ನಿಮ್ಗೆ ಆರಾಮಾಗಿ ಈ ಚಾಪ್ಟರ್ ಅಲ್ಲಿ 3 ಮಾರ್ಕ್ಸ್ ತಗೊಳ್ಬೋದು. ಹೆಂಗೆ 3 ಮಾರ್ಕ್ಸ್‌ಗೆ ಅಟೆಂಡ್ ಮಾಡ್ಬೋದು ಅಂತಂದ್ರೆ, ಸೊ ನಾನು ಹೇಳೋ ಪಾಯಿಂಟ್ಸ್‌ಗಳು ಆ ಮೆಥಡ್ಸ್‌ನ ಮಾತ್ರ ನೋಡ್ಕೊಂಡ್ರೆ ಸಾಕಾಗತ್ತೆ. ಸೊ ಫಸ್ಟ್ ಬಂದು ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಅಂತ ಒಂದು ಕಂಟೆಂಟ್ ಇದೆ ನಿಮ್ದ್ರಲ್ಲಿ, ಅದನ್ನ ನೋಡ್ಕೋಬಹುದು. ಇನ್ನೊಂದು ರಿಲೇಶನ್‌ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯೆಂಟ್ಸ್ ಆಫ್ ಅ ಪಾಲಿನಾಮಿಯಲ್. ಸೊ ಇದ್ರಲ್ಲಿ ಮೇಜರ್ ಆಗಿ ಬಂದು ಈ ಒಂದು ಮೆಥಡ್‌ನ ನೋಡ್ಕೊಂಡ್ರೇನೆ ಸಾಕು, ನಿಮ್ಗೆ 3 ಮಾರ್ಕ್ಸ್ ಸಿಗುತ್ತೆ. ಯಾವ್ದಪ್ಪ ಅಂದ್ರೆ ರಿಲೇಶನ್‌ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯೆಂಟ್ಸ್ ಆಫ್ ಅ ಪಾಲಿನಾಮಿಯಲ್. ಸೊ ಇದು 100% ಶೋರ್ ಆಗಿ ಈ ಟಾಪಿಕ್ ಮೇಲೆ ನಿಮ್ಗೆ 3 ಮಾರ್ಕ್ಸ್‌ಗೆ ಕಂಪಲ್ಸರಿಯಾಗಿ ಕ್ವೆಷನ್ ಬಂದೇ ಬರುತ್ತೆ. ನೀವು ಬೇಕಾದ್ರೆ ಬ್ಲೂ ಪ್ರಿಂಟ್ ಚೆಕ್ ಮಾಡಿ. ಈ ಚಾಪ್ಟರ್ ಅಲ್ಲಿ 5 ಮಾರ್ಕ್ಸ್‌ಗೆ ಇದ್ದೇ ಇರುತ್ತೆ. ಅದರಲ್ಲಿ 3 ಮಾರ್ಕ್ಸ್‌ಗಂತೂ ಈ ಟಾಪಿಕ್ ಮೇಲೆ ಇದ್ದೇ ಇರುತ್ತೆ. ಸೊ ಆರಾಮಾಗಿ ನಿಮ್ಗೆ ಪಾಲಿನಾಮಿಯಲ್ಸ್ ಅಟೆಂಡ್ ಮಾಡೋದ್ರಿಂದ 3 ಮಾರ್ಕ್ಸ್ ಸಿಗುತ್ತೆ. ಸೊ ರಿಯಲ್ ನಂಬರ್ಸ್ ಇಂದ 4 ಮಾರ್ಕ್ಸ್ ಆಯ್ತು. ಪಾಲಿನಾಮಿಯಲ್ಸ್ ಅಲ್ಲಿ 3 ಮಾರ್ಕ್ಸ್ ಆಯ್ತು. ಸೊ ಟೋಟಲ್ ನೀವು 7 ಮಾರ್ಕ್ಸ್‌ನ ಆರಾಮಾಗಿ ತಗೊಳ್ಬಹುದು. ಇನ್ನ ನಿಮ್ಗೆ ನೆಕ್ಸ್ಟ್ ಟ್ರಯಾಂಗಲ್ಸ್. ಟ್ರಯಾಂಗಲ್ಸ್ ತುಂಬಾ ವೇಟೇಜ್ ಇರುವಂತ ಚಾಪ್ಟರ್. ಸೊ ಟ್ರಯಾಂಗಲ್ಸ್ ಅಲ್ಲಿ ನಿಮ್ಗೆ 9 ಮಾರ್ಕ್ಸ್ ಸಿಗುತ್ತೆ. 9 ಮಾರ್ಕ್ಸ್ ಅಲ್ಲಿ ನಿಮ್ಗೆ 9 ಮಾರ್ಕ್ಸ್‌ಗೂ ಅಟೆಂಡ್ ಮಾಡಕ್ ಕಷ್ಟ. ಯಾವಾಗ್ಲೂ ಹೇಳ್ತಿರ್ತಾರೆ ಸ್ಟೂಡೆಂಟ್ಸ್, ಮ್ಯಾಮ್ ಸರ್ಕಲ್ಸ್ ಮತ್ತೆ ಟ್ರಯಾಂಗಲ್ಸ್ ಅಂದ್ರೆ ನಿಜವಾಗ್ಲೂ ಆಗಲ್ಲ ಮ್ಯಾಮ್, ತುಂಬಾ ಟಫ್ ಕೊಟ್ಟಿರ್ತಾರೆ ಕ್ವಶನ್ಸ್ ಅಂತ. ಓಕೆ, ಬೇರೆದ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಅಂದ್ರು ನಿಮ್ಗೆ ಅಟೆಂಡ್ ಮಾಡಕ್ ಆಗಂತದ್ದು ಈಸಿ ಆಗಿರೋಂಥದ್ದು ಇರುತ್ತೆ. ಸೊ ಈ ಟ್ರಯಾಂಗಲ್ಸ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಕ್ವಶನ್ಸ್ ಇದ್ದೇ ಇರುತ್ತೆ. 4 ಮಾರ್ಕ್ಸ್ ಇದ್ದೇ ಇರುತ್ತೆ. 4 ಮಾರ್ಕ್ಸ್ ಯಾವ್ದು ಕೇಳ್ತಾರೆ ಅಂತ ಅಂದ್ರೆ ಅದರಲ್ಲಿರೋ 5 ಥಿಯರಮ್ಸ್. ಸೊ 5 ಥಿಯರಮ್ಸ್ ಅಲ್ಲಿ ಯಾವ್ದ್ಯಾವ್ದು ಇರುತ್ತಪ್ಪ ಅಂತಂದ್ರೆ, ಮೇಜರ್ಲಿ ಫಸ್ಟ್ ಒನ್ ಬಂದು ಬಿಪಿಟಿ ಇರುತ್ತೆ, ಕಾನ್ವರ್ಸ್ ಆಫ್ ಬಿಪಿಟಿ ಇರುತ್ತೆ, ಮತ್ತೆ ಟ್ರಿಪಲ್ ಎ ಮೇಲೆ ಇರುತ್ತೆ, ಟ್ರಿಪಲ್ ಎಸ್ ಇರುತ್ತೆ, ಮತ್ತೆ ಎಸ್-ಎ-ಎಸ್. ಸೊ ಇದಿಷ್ಟರಲ್ಲಿ ಈ 5 ಥಿಯರಮ್ಸ್ ನ ಸಾಕು, ನೀವು ಗಾನ್ ಥ್ರೂ ಮಾಡಿದ್ರೆ ಸಾಕು. ನಿಮ್ಗೆ ಈ 5 ಥಿಯರಮ್ಸ್ ಅಲ್ಲಿ 1 ಥಿಯರಮ್ ಅಂತೂ ಕಂಪಲ್ಸರಿ ಕ್ವಶನ್ ಪೇಪರ್ ಅಲ್ಲಿ ಇದ್ದೇ ಇರುತ್ತೆ. ಮತ್ತೆ 6 ಆಪ್ಷನ್ ಇರುತ್ತೆ. ಸೊ ಇಷ್ಟರಲ್ಲಿ ಯಾವ್ದಾದ್ರು 2 ಕೊಟ್ಟೇ ಇರ್ತಾರೆ. ಅದ್ರಲ್ಲಿ ಒಂದನ್ನ ಅಟೆಂಡ್ ಮಾಡಿದ್ರೆ ಸಾಕು, ಯು ವಿಲ್ ಗೆಟ್
4 ಮಾರ್ಕ್ಸ್. ಸೊ ನೆಕ್ಸ್ಟ್ ಬಂದು ಸರ್ಕಲ್ಸ್. ಸೊ ಇದನ್ನು ಹೇಳ್ತಿರ್ತಾರೆ ನಮ್ಮ ಮಕ್ಳು ಯಾವಾಗ್ಲೂ, ಸರ್ಕಲ್ಸ್ ಅಷ್ಟೇ ಮ್ಯಾಮ್ ಸಿಕ್ಕಾಪಟ್ಟೆ ಕಷ್ಟ, ಸರ್ಕಲ್ಸ್ ನಮ್ಗೆ ಅಟೆಂಡ್ ಮಾಡಕ್ಕೆ ಆಗಲ್ಲ ಅಂತ. ಏನಿಲ್ಲ, ತುಂಬಾ ಈಸಿ. ಇದ್ರಲ್ಲೂ ಕೂಡ 2 ಥಿಯರಮ್ಸ್ ಇರುತ್ತೆ. ಕ್ವಶನ್ಸ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಇರೋ 2 ಥಿಯರಮ್ ನ ಅಟೆಂಡ್ ಮಾಡಿದ್ರೆ ಸಾಕು, ನಿಮ್ಗೆ ಇದರಲ್ಲಿ 2 to 3 ಮಾರ್ಕ್ಸ್ ಸಿಗುತ್ತೆ. ಸೊ 100% ಆಗಿ ಒಂದು ಥಿಯರಮ್ ನ 2 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಆರಾಮಾಗೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ನ ತಗೊಳ್ಬಹುದು. ಸೊ ನಿಮ್ಗೆ ಇದುವರೆಗೂ ನಾನು 4 ಚಾಪ್ಟರ್ಸ್ ನ ಎಕ್ಸ್ಪ್ಲೈನ್ ಮಾಡಿದೀನಿ. ಇನ್ನು ಲಾಸ್ಟ್ ಒಂದು ಬಂದು ಸ್ಟ್ಯಾಟಿಸ್ಟಿಕ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಇದಂತೂ ತುಂಬಾ ಈಸಿ, ಆರಾಮಾಗಿ ಮಾಡ್ಬೋದು. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಿಮ್ಗೆ 3 ಮಾರ್ಕ್ಸ್ ಅಂತೂ ಕಂಪಲ್ಸರಿಯಾಗಿ ಕ್ವಶನ್ ಇದ್ದೇ ಇರುತ್ತೆ. ಸೊ ಮೀನ್ ಫೈಂಡ್ ಮಾಡೋದು, ಮೋಡು, ಮೀಡಿಯನ್. ಸೊ ಈ 3 ಮೆಥಡ್ ಅಲ್ಲಿ ಒಂದ್ ಮೆಥಡ್ ಅಲ್ಲಂತೂ ಒಂದ್ ಕ್ವಶನ್ ಅಂತೂ 100% ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ ಇದ್ದೇ ಇರುತ್ತೆ. ಸೊ ಇಲ್ಲ ಈ ಯಾವ್ದಾದ್ರು 2 ಮೆಥಡ್ ಅಲ್ಲಾದ್ರೂ ಕೊಟ್ಟಿರ್ತಾರೆ, 6 ಕ್ವಶನ್ ಇರುತ್ತೆ. ಸೊ ನೀವು ಆರಾಮಾಗಿ ಇದ್ರಲ್ಲೂ ಕೂಡ 3 ಮಾರ್ಕ್ಸ್ ನ ತಗೊಳ್ಬಹುದು. ಸೊ ಇದಿಷ್ಟು ಬಂದು 5 ಚಾಪ್ಟರ್ಸ್ ಅಲ್ಲಿ ನಿಮ್ಗೆ ಹೆಂಗೆ ಪಾಸಿಂಗ್ ಮಾರ್ಕ್ಸ್ ಗೆ ಬರೆಯೋದು ಅಂತ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಿಕ್ಕಿದ 5 ಚಾಪ್ಟರ್ಸ್ ಅಲ್ಲಿ ಹೆಂಗ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಈ 2 ವಿಡಿಯೋ ಇಂದ ನಿಮ್ಗೆ 35 ಮಾರ್ಕ್ಸ್ ಗೆ ಅಟೆಂಡ್ ಮಾಡಕ್ ಈಸಿ ಆಗುತ್ತೆ. ಸೊ ದಟ್ ನಿಮ್ಗೆ ಪಾಸ್ ಆಗೋದು ತುಂಬಾ ಈಸಿ ಆಗುತ್ತೆ. ಥ್ಯಾಂಕ್ ಯು.